ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ನನ್ನಿಂದ ಎಲ್ಲಾನು ಮುಚ್ಚಿಟ್ಟು? ಯಾಕೆ ನನಗೇನು ಹೇಳಿಲ್ಲ? ನನಗೆ ಆ ವಿಷಯ ಹೇಳಕ್ ಧೈರ್ಯ ಬರಲಿಲ್ಲ ಭೂಮಿಕಾ. ನಿಮ್ಮ ಮನಸ್ಸನ್ನು ವಹಿಸೋದು ನನಗೆ ಇಷ್ಟ ಇರಲಿಲ್ಲ. ನೀವು ನನ್ನನ್ನು ತಪ್ಪು ತಿಳ್ಕೊಂಡ್ಬಿಟ್ರಿ ಗೌತಮ್ ಅವ್ರೆ. ನನಗೆ ನೋವು ಆಗುತ್ತೆ ಅಂತ ನೀವು ಸುಮ್ಮನಿದ್ದು ಅಷ್ಟೊಂದು ನೋವು ಅನುಭವಿಸಿದ್ರಿ, ಒಳಗೊಳಗಡೆ ಒದ್ದಾಡಿದ್ರಿ. ಈಗ ನನಗೆ ನೋವು ಆಗ್ತಿಲ್ವಾ? ಆ ಯೋಚನೆ ನಿಮಗೆ ಬಂದಿಲ್ವಾ? ಗೌತಮ್ ಅವರೇ, ಎಲ್ಲರೂ ನನ್ನ ಮನಸ್ಸಲ್ಲಿ ಒಂದು ಆಸೆ ಹುಟ್ಟಿಸಿದ್ರು. ಆ ಆಸೆನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಅಷ್ಟೆ. ಮಗು ಆಗ್ಲೇಬೇಕು, ಅದು ಬೇಕೇ ಬೇಕು ಅಂತ ಏನೂ ಇರಲಿಲ್ಲ. ದೇವ್ರ ಅದೇನೇ ಕೊಟ್ಟರು ಅದನ್ನು ಒಪ್ಕೊಳ್ಳೋದಕ್ಕೆ ನಾನು ರೆಡಿಯಾಗಿದ್ದೆ. ಆದ್ರೆ ಆ ಆಸೆ ನೆರವೇರಲ್ಲ, ನಮ್ಮ ಕನ್ಸು ನನ್ಸಾಗಲ್ಲ ಅಂತ ಗೊತ್ತಾದಾಗ ನಾನು ಕುಗ್ಗೋಗ್ತೀನಿ ಅಂತ ನೀವು ಅನ್ಕೊಂಡ್ರ? ಅಷ್ಟೇನಾ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು? ನೀವೀಗ ಮಾಡಬಾರ್ದಾಗಿತ್ತು ಗೌತಮ್ ಅವ್ರೆ, ನನ್ನ ಹತ್ರ ಹೇಳ್ಬೇಕಾಗಿತ್ತು. ನನಗೆ ಈ ವಿಷಯನ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಭೂಮಿಕಾ. ನೀವು ನನ್ನ ಜಾಗದಲ್ಲಿ ನಿಂತು ನೋಡಿ, ಇಂಥ ವಿಷಯನ ಹೇಗೆ ಹೇಳೋದು? ಇದು ಅಷ್ಟು ಸುಲಭ ಅಲ್ಲ. ನನಗೆ ಗೊತ್ತು ಸುಲಭ ಅಲ್ಲ ಅಂತ, ಆದ್ರೆ ನನ್ನ ಹತ್ರ ಹೇಳ್ಬೋದಾಗಿತ್ತು. ನಾವಿಬ್ರು ಹತ್ತು ಹಗರಾಗೋಗ್ಬಿಡ್ಬೋದಾಗಿತ್ತು. ನೀವು ಯಾವಾಗಲೂ ಹೇಳ್ತಿದ್ರಲ್ಲ, ನಾನು ನಿಮ್ಮ ಕಣ್ಣಿಗೆ ಮಗು ಥರ ಕಾಣ್ತೀನಿ ಅಂತ. ಈಗ ನಾನು ಹೇಳ್ತಿದ್ದೆ, ಜೀವನ ಉದ್ದಕ್ಕೂ ನಾನೇ ನಿಮ್ಮ ಮಗು. ನೀವು ನನಗ್ ಮಗು. ನಮ್ಗಿನ್ ಯಾವ ಮಗುನೂ ಬೇಡ. ಅದು ಅಲ್ಲದೆ ದೇವ್ರು ನಮ್ಗೆ ಅರ್ಧ ಡಜನ್ಗಿಂತ ಹೆಚ್ಚು ಮಕ್ಕಳು ಕೊಟ್ಟಿದ್ದಾರೆ. ಜೀವ, ಮಹಿಮಾ, ಪಾರ್ಥ ಅವರು, ಅಪೇಕ್ಷಾ, ಜಯದೇವ್ ಅವರು, ಮಲ್ಲಿ, ಲಚ್ಚಿ, ಆನಂದ್ ಅವ್ರ ಮಕ್ಕಳು ಎಲ್ಲರೂ. ಅಂಡ್ ಹೇಳ್ತಾರಲ್ವಾ, ವಯಸ್ಸಾದ್ಮೇಲೆ ದೊಡ್ಡವರು ಮಕ್ಕಳ ತರ ಆಡ್ತಾರೆ ಅಂತ. ಆ ಲೆಕ್ಕದಲ್ಲಿ ಅಜ್ಜಿ, ಅಪ್ಪ, ಅಮ್ಮ ಎಲ್ಲರೂ ನಮ್ಮ ಮಕ್ಕಳು. ಒಂದಿಡೀ ಕ್ರಿಕೆಟ್ ಟೀಮೇ ಇದೆ ನಮ್ಮ ಹತ್ರ. ನಮಗಿನ್ ಯಾವ ಮಕ್ಕಳು ಬೇಕಿಲ್ಲ. ನಮ್ಮ ಪ್ರೀತಿನ ಇವ್ರಿಗೆ ಹಂಚೋಣ, ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ, ಅಷ್ಟೇ ಸಾಕು ಅಲ್ವಾ? ಹಾ ಭೂಮಿಕಾ, I'm sorry. It's okay. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.